ಕೋವ್ಯಾಕ್ಸಿನ್ ಕೋವಿಶೀಲ್ಡ್ UK ಕೋರ್ಟ್ನಲ್ಲೇ ಒಪ್ಕೊಂಡಿತ್ತು. ತನ್ನ ಒಂದು ವ್ಯಾಕ್ಸಿನ್ನಿಂದಾಗಿ ಆಸ್ಟ್ರಾಜೆನಿಕಾ ಸಂಸ್ಥೆ ಕಡೆಯಿಂದ ತನ್ನ ವ್ಯಾಕ್ಸಿನ್ನಿಂದಾಗಿ ಜನಗಳಿಗೆ ಅಡ್ಡ ಪರಿಣಾಮ ಆಗ್ತಿರೋದು ನಿಜ. ರಕ್ತ ಹೆಪ್ಪುಗಟ್ಟುತ್ತೆ, ತೊಂದರೆ ಆಗುತ್ತೆ, ಪ್ಲೇಟ್ಲೆಟ್ಸ್ಗಳ ಸಂಖ್ಯೆಯಲ್ಲಿ ವ್ಯತ್ಯಾಸಗಳು ಬರುತ್ತೆ ಎಲ್ಲ ಹೇಳಿತ್ತಲ್ಲ. ಇದೀಗ ಭಾರತದಲ್ಲೇ ತಯಾರಾದಂಥ ಕೋವ್ಯಾಕ್ಸಿನ್ ಬಗ್ಗೆ ಕೂಡ ಇಂಥ ಅಡ್ಡ ಪರಿಣಾಮ ಬೀರುತ್ತೆ ಅಂತೇಳಿ WHO ಒಂದು ವರದಿಯನ್ನು ಕೊಟ್ಟಿತ್ತು. ಬರೀ ಕೋವಿಶೀಲ್ಡ್ ಮಾತ್ರ ಅಲ್ಲಪ್ಪ, ಕೋವ್ಯಾಕ್ಸಿನಿಂದನೂ ಕೂಡ ಅಡ್ಡ ಪರಿಣಾಮಗಳಿವೆ. 30% ಜನಕ್ಕೆ ಇಂಥ ಒಂದು ಅಡ್ಡ ಪರಿಣಾಮ ಆಗುತ್ತೆ ಅಂತ ಹೇಳಿ WHO ಅಥವಾ ಬನಾರಸ್ನ ಹಿಂದೂ ವಿಶ್ವವಿದ್ಯಾಲಯ ಈ ಥರ ಒಂದು ವರದಿ ಕೊಟ್ಟಿತ್ತು. ಬರೀ ಕೋವಿಶೀಲ್ಡ್ ಮಾತ್ರ ಅಲ್ಲ, ಕೋವ್ಯಾಕ್ಸಿನಿಂದನೂ ಕೂಡ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಹೇಳಿ. ಆದರೆ ಈ ಒಂದು ವರದಿಗೆ ICMR ಏನು ಮಾಡ್ತಾ ಇದೆ, ಕಿಡಿಕಾರಿದೆ. ಏನ್ರಿ ನೀವು ಕೊಟ್ಟಿರೋ ವರದಿ? ಅತ್ಯಂತ ಕಳಪೆ ವರದಿ ಇದು. ಕೋವ್ಯಾಕ್ಸಿನ್ ಬಗ್ಗೆ ಇಂಥ ವರದಿ ಬರೆದಿದ್ದೀರಲ್ಲ ನೀವು, ನಿಮ್ಮ ಅಧ್ಯಯನದ ಮಾದರಿ ಮತ್ತು ವಿಧಾನವೇ ಅತ್ಯಂತ ಕಳಪೆ ಗುಣಮಟ್ಟದಿಂದ ಕೂಡಿದೆ. ಇದು ಕಳಪೆ ಮಾದರಿ ಅಧ್ಯಯನ ಅಂತ ಹೇಳಿ ICMR ಮುಖ್ಯಸ್ಥ ಡಾಕ್ಟರ್ ರಾಜೀವ್ ಬಹಲ್ ಇದ್ರ ಬಗ್ಗೆ ಮಾತಾಡಿದ್ದಾರೆ. ಕೋವ್ಯಾಕ್ಸಿನ್ ಪಡೆದವರಲ್ಲಿ ಅಡ್ಡ ಪರಿಣಾಮ ಅಂತ WHO ವರದಿ ಕೊಟ್ಟಿತ್ತಲ್ಲ, ಇದನ್ನು ಖಂಡಿಸಿದ್ದಾರೆ ಅವರು. 1/3 ಜನರಲ್ಲಿ ವರ್ಷದ ಬಳಿಕ ಅಡ್ಡ ಪರಿಣಾಮ ಬಂದಿದೆ. ಅಂದರೆ ಹೆಚ್ಚು 30%, 1/3 ಭಾಗ ಅಂದರೆ ಹೆಚ್ಚು ಕಡಿಮೆ 30% ಅಂತ ಕನ್ಸಿಡರ್ ಮಾಡೋಣ. ಅವರಿಗೆ ಸೈಡ್ ಎಫೆಕ್ಟ್ ಆಗಿದೆ ಅಂತ. ಯಾರೆಲ್ಲ ಕೋವ್ಯಾಕ್ಸಿನ್ ಪಡ್ಕೊಂಡಿದ್ರೋ ಅವ್ರಿಗೂ ಸೈಡ್ ಎಫೆಕ್ಟ್ ಆಗಿದೆ ಅಂತ. ಕೋವಿಶೀಲ್ಡ್ ಪಡೆದವರ ಸಂಖ್ಯೆ 80% ಈ ದೇಶದಲ್ಲಿ. ಕೋವ್ಯಾಕ್ಸಿನ್ 20% ಕವರ್ ಮಾಡಿರಬಹುದು. ದೇಶದಲ್ಲೇ ಉತ್ಪಾದನೆ ಮಾಡಿದ್ರು ಕೋವ್ಯಾಕ್ಸಿನನ್ನು. ವಿದೇಶ ಮೂಲದ ಕೋವಿಶೀಲ್ಡ್ಗೆ ಭಾರತ ಸರ್ಕಾರ ಮಣೆ ಹಾಕಿದ್ದಾಗ ಎಲ್ಲರೂ ಕೂಡ ಆ ಕೋವ್ಯಾಕ್ಸಿನ್ ನಿಲ್ಲಿಸಿ ಕೋವಿಶೀಲ್ಡನ್ನು ಹಾಕ್ಸ್ಕೊಂಡಿದ್ರು. ಇದೀಗೇನಾಗ್ತಾ ಇದೆ, ಪಾರ್ಶ್ವವಾಯು ಬರುತ್ತೆ, ಇದರಿಂದ ಲಕ್ವ ಹೊಡೆಯೋದು ಅಂತ ಗ್ರಾಮೀಣ ಭಾಗದ ಭಾಷೆಯಲ್ಲಿ ಮಾತನಾಡ್ತಾರಲ್ಲ, ಈ ಪಾರ್ಶ್ವವಾಯು, ನರ ಸಂಬಂಧಿತ ಸಮಸ್ಯೆ, ಉಸಿರಾಟದ ಅಸ್ವಸ್ಥತೆ ಅಂಥೇಳಿ ಕೋವ್ಯಾಕ್ಸಿನ್ ಬಗ್ಗೆ WHO ವರದಿಯನ್ನು ಕೊಟ್ಟಿತ್ತು. ಈ ವರದಿಯನ್ನು ಯಾವುದೇ ಕಾರಣಕ್ಕೂ ನಾವು ಒಪ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಕಳಪೆ ಗುಣಮಟ್ಟದ ಅಧ್ಯಯನ ಅಂಥೇಳಿ ICMRನ ಮುಖ್ಯಸ್ಥ ಡಾಕ್ಟರ್ ರಾಜೀವ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಒಂದು ಕಡೆ ಚುನಾವಣೆ ನಡೀತಾ ಇದೆ, ಕೋವಿಶೀಲ್ಡ್ ಬಗ್ಗೆ ಇಂಥ ವರದಿಯೆಲ್ಲ ಬಂತು. ಇನ್ನೊಂದು ಕಡೆ WHO ಬನಾರಸ್ ಹಿಂದೂ ವಿಶ್ವವಿದ್ಯಾಲಯ ಇದ್ರ ಬಗ್ಗೆ ಒಂದು ವರದಿಯನ್ನು ಕೊಟ್ಟ ಮೇಲೆ ಕೋವ್ಯಾಕ್ಸಿನ್ ಕೂಡ ತೊಂದರೆಗೆ ನಿಮ್ಮನ್ನು ಒಳಪಡಿಸುತ್ತೆ, ನಿಮ್ಗೆ ಅಡ್ಡ ಪರಿಣಾಮ ಆಗಬಹುದು ಅಂತ ವರದಿ ಕೊಟ್ಟ ಮೇಲೆ ಇದೀಗ ICMR ಮುಖ್ಯಸ್ಥ ಡಾಕ್ಟರ್ ರಾಜೀವ್ ಅವರ ಹೇಳಿಕೆ ಕೂಡ ಬಹಳ ಮಹತ್ವವನ್ನು ಪಡ್ಕೊಳ್ತಾ ಇದೆ. ಈ ಒಂದು ವರದಿ ನಾವು ಅಕ್ಸೆಪ್ಟ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಅಧ್ಯಯನ ವರದಿ ಪ್ರಕಟಿಸಿದ ಜರ್ನಲ್ನ ಸಂಪಾದಕರಿಗೆ ಡಾಕ್ಟರ್ ರಾಜೀವ್ ಲೆಟರ್ ಕೂಡ ಬರೆದಿದ್ದಾರೆ. ವರದಿಯಲ್ಲಿ ICMR ಅನ್ನು ಕೂಡ ನೀವು ಹೆಸರನ್ನು ಉಲ್ಲೇಖ ಮಾಡಿದ್ದೀರಿ. ICMR ಉಲ್ಲೇಖ ಇಲ್ಲಿರಕೂಡದು. ಒಂದು ವೇಳೆ ನೀವು ತೆಗೆದೇ ಇದ್ದರೆ ನಾವು ಲೀಗಲ್ ಫೈಟ್ ಅಥವಾ ಕಾನೂನು ಹೋರಾಟ ಮಾಡಬೇಕಾಗತ್ತೆ ಅಂಥೇಳಿ ಎಚ್ಚರಿಕೆಯನ್ನು ಕೂಡ ರಾಜೀವ್ ಅವರು ಕೊಟ್ಟಿದ್ದಾರೆ. ಅಡ್ಡ ಪರಿಣಾಮ ಎಂಬ ವರದಿಯಲ್ಲಿ ICMR ಹೆಸರನ್ನು ಉಲ್ಲೇಖ ಮಾಡಿತ್ತು WHO. ಆದರೆ ಇದೀಗ ಆ ಹೆಸರನ್ನು ತೆಗೆದುಬಿಡಿ ಮೊದಲು ಅಂಥೇಳಿ ICMR ಕಡೆಯಿಂದ BHUಗೆ ಇದೀಗ ಪತ್ರ ಹೋಗಿದೆ.